ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಶಿಥಿಲಗೊಂಡ ಶಾಲೆಗೆ ಕೊಠಡಿಗಳು ಬೇಕು ಅಂತ ಕೇಳಿದ್ದೆ ತಪ್ಪಾಯ್ತಾ? ಚಿಕ್ಕಬಳ್ಳಾಪುರದ ಗುಡಿಬಂಡೆಯಲ್ಲಿ ಮುಖ್ಯ ಶಿಕ್ಷಕನಿಗೆ ಸಸ್ಪೆಂಡ್ ಭಾಗ್ಯ ಸಿಕ್ಕಿದೆ. ನೋಡಿ ಎಂತೆಂತ ಜನ ಇದ್ದಾರೆ. ಜೊತೆಗೆ ಶಿಕ್ಷಕ ಇದಾರಲ್ಲ ಪಾಪ, ಉತ್ತಮ ಶಿಕ್ಷಕ ಅವಾರ್ಡ್ ಪಡೆದಿರುವಂತ ಶಿಕ್ಷಕ ಹೆಡ್ ಮಾಸ್ಟರ್ ಇವರು. ಅವ್ರೇನ್ ಕೇಳಿದ್ರು? ಶಿಥಿಲಗೊಂಡ ಶಾಲೆಗೆ ಕೊಠಡಿಗಳು ಬೇಕು ಸ್ವಾಮಿ ಅಂತ ಕೇಳಿದಾರಷ್ಟೇ. ಅಷ್ಟಕ್ಕೆ ಅವರನ್ನ ಸಸ್ಪೆಂಡ್ ಮಾಡ್ಬಿಡೋದ? ಸಸ್ಪೆಂಡ್ ಮಾಡಿದ್ದಾರೆ. ಅವರೇನ್ ತಮ್ಮ ವೈಯಕ್ತಿಕ ಲಾಭಕ್ಕಾಗಿ ಕೇಳಿದಾರ, ಸ್ವಾರ್ಥಕ್ಕಾಗಿ ಕೇಳಿದಾರ? ಮಕ್ಕಳ ವಿದ್ಯಾಭ್ಯಾಸದ ಸಲುವಾಗಲ್ವಾ? ಶಾಲೆ ಶಿಥಿಲಗೊಂಡಿದೆ, ಶಾಲೆಯ ಕಟ್ಟಡಗಳು ಹಾಳಾಗಿದೆ, ಹೊಸ ಕೊಠಡಿಗಳು ಬೇಕು ಅಂತ ಕೇಳಿದ್ದಾರೆ. ಅಷ್ಟಕ್ಕೆ ಮುಖ್ಯ ಶಿಕ್ಷಕನಿಗೆ ಸಸ್ಪೆಂಡ್ ಭಾಗ್ಯ ಸಿಕ್ಕಿದೆ. ಉತ್ತಮ ಶಿಕ್ಷಕ ಅವಾರ್ಡ್ ಪಡೆದಿದ್ದಂತ ಹೆಡ್ ಮಾಸ್ಟರ್ ಅವರು ಎಂ ಶಂಕರ್, ಗುಡಿಬಂಡೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕ ಶಂಕರ್ ಅವರನ್ನ ಸಸ್ಪೆಂಡ್ ಮಾಡಿದ್ದಾರೆ. ಪಾಳು ಬಿದ್ದ ಶಾಲಾ ಕಟ್ಟಡದ ಬಗ್ಗೆ ಮಾಧ್ಯಮಗಳಿಗೆ ಹೇಳಿಕೆಯನ್ನ ನೀಡಿದ್ರು ಶಂಕರ್. ಶಾಲೆ ಮತ್ತು ಮಕ್ಕಳ ಶ್ರೇಯೋಭಿವೃದ್ಧಿಗೆ ಹಗಲಿರುಳು ಕೆಲಸ ಮಾಡ್ತಾ ಇದ್ರು ಮುಖ್ಯ ಶಿಕ್ಷಕ. ಉತ್ತಮ ಕೆಲಸ ಮಾಡ್ತಿದ್ರು, ಕುಂಟು ನೆಪ ಒಡ್ಡಿ ಸಸ್ಪೆಂಡ್ ಮಾಡಿದ್ದಾರೆ ಶಿಕ್ಷಣ ಇಲಾಖೆಯವರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ರಾಜಪ್ಪ ಸಂಪರ್ಕದಲ್ಲಿದ್ದಾರೆ. ರಾಜಪ್ಪ, ಉತ್ತಮ ಶಿಕ್ಷಕ ಅನ್ನೋ ಅವಾರ್ಡ್ ಪಡೆದುಕೊಂಡಿರುವಂಥ ಪ್ರಾಂಶುಪಾಲರು ಇವ್ರನ್ನ ಏಕಾಏಕಿಯಾಗಿ ಸಸ್ಪೆಂಡ್ ಮಾಡ್ತಾರೆ ಅಂದರೆ ಏನು ಕಾರಣ? ಅಂದರೆ ಮಾಧ್ಯಮದ ಜೊತೆಗೆ ತಮ್ಮ ಕಷ್ಟ ಹೇಳ್ಕೊಂಡ್ರಲ್ಲ, ಶಾಲೆ ಕಷ್ಟ, ಅದಕ್ಕೆ ಈ ರೀತಿಯಾಗಿ ಮಾಡಿದ್ರಾ? ರಾಮ್, ಖಂಡಿತ ಏನು ಸರಿಯಾಗಿ ಈಗ ಪ್ರಾಥಮಿಕ ಶಿಕ್ಷಕರಂದ್ರೆ ಈಗ ಸುಮಾರು ಜನ ನಾವು ನೋಡಿದಾಗೆ ಪಾಠಗಳೇ ಸರಿಯಾಗಿ ಮಾಡಕ್ ಹೋಗೋದಿಲ್ಲ. ಎಲ್ಲ ಕೆಲವರೆಲ್ಲ ರಿಲೇಟ್ ಮಾಡ್ಕೊಂತಾರೆ, ಕೆಲವರೆಲ್ಲ ಬೇರೆ ಬೇರೆ ಬಿಸ್ನೆಸ್ ನಲ್ಲಿ ತೊಡಗಿರ್ತಾರೆ. ಮುಖ್ಯವಾಗಿ ಇವರು ಸರ್ಕಾರಿ ಉದ್ಯೋಗದಲ್ಲಿದ್ರು ಕೂಡ ಸುಮಾರು ಜನ ಶಿಕ್ಷಕರು, ಪ್ರಾಥಮಿಕ ಶಾಲಾ ಶಿಕ್ಷಕರು ಬೇರೆ ಬೇರೆ ಬಿಸ್ನೆಸ್ ಗಳಲ್ಲಿ ತೊಡಗಿರ್ತಾರೆ. ಆದ್ರೆ ಇಂತಹ ಒಬ್ಬ ಮಾದರಿ ಶಿಕ್ಷಕ ಏನು ತಮ್ಮ ಸರ್ಕಾರಿ ಶಾಲೆಯಲ್ಲಿ ಈ ರೀತಿ ದುರ್ವ್ಯವಸ್ಥೆ ಇದೆ, ನಮ್ಗೊಂದು ಕೊಠಡಿ ಕೊಡಿ ಅಂತೇಳಿ ಕೇಳಿ ಒಂದು ಸರ್ಕಾರಕ್ಕೆ ಪತ್ರ ಬರೆದಿದ್ದು ಮತ್ತೆ ಮಾಧ್ಯಮಕ್ಕೆ ಹೇಳಿಕೆ ಕೊಟ್ಟಿದ್ದೆ ಒಂದು ದೊಡ್ಡ ದುರಂತವಾಗಿ ಅಧಿಕಾರಿಗೆ ಕಾಣಿಸ್ಬಿಟ್ಟಿದೆ ಅಂತ ಕಾಣಿಸುತ್ತೆ. ಯಾಕಂದ್ರೆ ತಮ್ಮ ಮಕ್ಕಳ ಮೇಲೆ ಈ ಒಂದು ನಾವು ಆಲ್ರೆಡಿ ಇದನ್ನ ಸುದ್ದಿ ಕೂಡ ಗ್ಯಾರಂಟಿ ನ್ಯೂಸ್ ಅಲ್ಲಿ ಮಾಡಿದ್ವಿ. ಯಾಕಂದ್ರೆ 300ಕ್ಕೂ ಹೆಚ್ಚಿನ ಜನ ವಿದ್ಯಾರ್ಥಿಗಳು ಅಲ್ಲಿ ಒಂದು ವ್ಯಾಸಂಗ ಮಾಡ್ತಾ ಇದ್ದಾರೆ. ಅಂತಹ ಶಾಲೆಯಲ್ಲಿ ಮೇಲ್ಚಾವಣಿಯಿಂದ ಸಿಮೆಂಟ್ ಎಲ್ಲ ಕಳಿಸಿ ಮಕ್ಕಳ ತಲೆ ಮೇಲೆ ಬೀಳ್ತಾ ಇದೆ. ಹಾಗಾಗಿ ಅದನ್ನ ದುರಸ್ತಿ ಮಾಡಿಕೊಡಿ, ಇಲ್ಲ ನಮಗೆ ಒಂದು ಪರ್ಯಾಯ ಒಂದು ಕೊಠಡಿಯನ್ನ ಮಾಡಿಕೊಡಿ ಅಂತೇಳಿ ಒಂದು ಸರ್ಕಾರಕ್ಕೆ ಪತ್ರವನ್ನ ಬರುತ್ತಾರೆ. ಅಂತಹ ಒಂದು ಶಿಕ್ಷಕರಿಗೆ ಕರೆದು ಏನ್ ವಿಚಾರ ಏನು ಅಂತ ಅವ್ರನ್ನ ತನಿಖೆ ಮಾಡಿ ಆ ಶಾಲೆಗೆ ಭೇಟಿ ಕೊಟ್ಟು ಆ ಮಕ್ಕಳ ಮೇಲೆ ಯಾವ ರೀತಿ ಸಿಮೆಂಟ್ ತಲೆ ಮೇಲೆ ಬೀಳ್ತಾ ಇದೆ ಅದನ್ನ ಪರಿಶೀಲನೆ ಮಾಡಿ ಅದನ್ನ ಪರಿಹಾರ ಮಾಡೋದು ಬಿಟ್ಬಿಟ್ಟು ದೂರು ಕೊಟ್ಟಂತಹ ಶಿಕ್ಷಕನ ಮೇಲೆನೆ ಒಂದು ಈ ರೀತಿಯಾಗಿರ್ತಕ್ಕಂಥ ಒಂದು ಕ್ರಮವನ್ನು ತೆಗೆದುಕೊಳ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅಂತೇಳಿ ಸಾರ್ವಜನಿಕರು ಒಂದು ಪ್ರಶ್ನೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಇನ್ನು ಪಾಳು ಬಿದ್ದ ಶಾಲಾ ಕಟ್ಟಡದ ಬಗ್ಗೆ ಮಾಧ್ಯಮಗಳಿಗೆ ಶಾಲಾ ಶಿಕ್ಷಕರು ಶಂಕರ್ ಅಂತಕ್ಕಂಥವ್ರು ಹೇಳಿಕೆ ಕೊಡ್ತಾರೆ. ಶಾಲೆ ಮತ್ತು ಮಕ್ಕಳ ಶ್ರೇಯೋಭಿವೃದ್ಧಿಗಾಗಿ ಹಗಲಿರುಳು ಅವರು ಶ್ರಮಿಸ್ತಾ ಇದ್ದಾರೆ. ಅಂತಹ ಶಿಕ್ಷಕರ ಬಗ್ಗೆ ಇವರು ರಾಜ್ಯ ಮಟ್ಟದ ಉತ್ತಮ ಶಿಕ್ಷಕಿ ಪ್ರಶಸ್ತಿಯನ್ನು ಕೂಡ ಪಡ್ಕೊಂಡಿದ್ದಾರೆ. ಉತ್ತಮ ಕಾರ್ಯ ಮಾಡ್ತಾ ಇದ್ದಾರೆ. ಉತ್ತಮ ಕುಟುಂಬ ಏನು ಕುಂಟು ನೆಪ ಒಡ್ಡಿ ಅವ್ರನ್ನ ಅಮಾನತು ಮಾಡಿಕೊಂಡಿರ್ತಕ್ಕಂಥದ್ದು. ಗುರುಬೆಂಡೆ ಸರ್ಕಾರಿ ಮಾದರಿ ಶಾಲೆಯ ಪ್ರಾಥಮಿಕ ಮುಖ್ಯ ಶಿಕ್ಷಕ ಶಂಕರ್ ಈಗ ಸಸ್ಪೆಂಡ್ ಆಗಿರ್ತಕ್ಕಂಥದ್ದು. ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಕ್ಷಣ ಇಲಾಖೆ ಉಪನಿರ್ದೇಶಕರು ಅವ್ರನ್ನ ಅಮಾನತು. ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.